ಕರ್ನಾಟಕದ ಕರ್ಮ ನಮ್ಮ ರಾಜ್ಯದಲ್ಲಿ ಆಡಳಿತ ಪಕ್ಷದವರು ಕಾಣೆಯಾಗಿದ್ದಾರೆ, ವಿರೋಧ ಪಕ್ಷದವರು ಕಾಣೆಯಾಗಿದ್ದಾರೆ. ರಾಜ್ಯದ ಅಭಿವೃದ್ಧಿ ಕಾರ್ಯಗಳನ್ನು ಮರೆತಿದ್ದಾರೆ, ತಮ್ಮ ಸ್ವಾರ್ಥ ರಾಜಕಾರಣವನ್ನು ಮುಂದುವರಿಸಿದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಜನ ಇವರನ್ನ ಚೀತು ಅಂತ ಉಗಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರಬೇಕು, ಬರದ ಅಧ್ಯಯನ ಮಾಡಬೇಕು, ಕ್ಷೇತ್ರದ ಜನರಿಗೆ ಆಗಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಪರಿಹರಿಸಬೇಕು. ಅದನ್ನ ಬಿಟ್ಟು ಅಧಿಕಾರದ ಹಿಂದೆ ಬಿಟ್ಟು ಹಣದ ಹಿಂದೆ ಬಿಟ್ಟು ಇವರೆಲ್ಲರೂ ಕೂಡ ಬೇರೆ ಬೇರೆ ರೆಸಾರ್ಟ್ಗಳಲ್ಲಿ ತಂಗಿರ್ತಕ್ಕಂಥದ್ದು. ರಾಜ್ಯದ ಜನರು ಇವರನ್ನ ಯಾಕಾದರೂ ಆಯ್ಕೆ ಮಾಡಿದ್ವಪ್ಪ ಅಂತಕ್ಕಂಥ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ. ಓಕೆ, ನೇರವಾಗಿ ನಾವೀಗ ಕಲಬುರ್ಗಿಗೆ ಹೋಗೋಣ. ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ನನ್ನ ಜೊತೆ ಇವಾಗ ಅಲ್ಲಿಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಪ್ರವೀಣ್, ಕಲಬುರ್ಗಿ ಭಾಗದ ಶಾಸಕರು ಕೂಡ ನಾಪತ್ತೆಯಾಗಿದ್ದಾರೆ, ಅವರು ಕೂಡ ಅಧಿಕಾರದ ಹಿಂದೆ ಬಿದ್ದಿದ್ದಾರೆ. ಕಲಬುರ್ಗಿ ಜಿಲ್ಲೆಯ ಜನ ಈ ಶಾಸಕರುಗಳನ್ನು ಆಯ್ಕೆ ಮಾಡಿದ್ದಕ್ಕೆ ಇವತ್ತಿನ ದಿನ ಏನು ಹೇಳ್ತಾ ಇದ್ದಾರೆ? ಯಾರಾದರೂ ಮಾತನಾಡಿಸ್ಬೋದಾ ತಮ್ಮ ಜೊತೆ ಇರ್ತಕ್ಕಂಥವ್ರನ್ನ ಅಂತ? ಹೌದು ಅರವಿಂದ್, ಈ ಒಂದು ಲಜ್ಜೆಗೆಟ್ಟ ಹಾಗೂ ನೀತಿಗೆಟ್ಟ ಈ ಒಂದು ಶಾಸಕರ ಈ ಒಂದು ನಡೆ ವಿರುದ್ಧ ಕಲಬುರಗಿಯಲ್ಲೂ ಕೂಡ ತೀವ್ರವಾದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಜಿಲ್ಲೆಯಲ್ಲಿ ಒಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಒಂದೆಡೆ ಆದ್ರೆ ತೊಗರಿ ಖರೀದಿ ಇನ್ನೊಂದು ಸಮಸ್ಯೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇವರು ರೆಸಾರ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಜನ ನಮ್ಮೊಂದಿಗೆ ಇದ್ದಾರೆ. ಸರಿ, ರೆಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ಏನಂತೀರಾ? ಅತ್ಯಂತ ನಾಚಿಕೆಗೇಡಿನ ಕೆಲಸ. ಹಿಂದೆ ಒಬ್ಬ ಕವಿ ಹೇಳಿದ್ದು ನೆನಪಾಗ್ತಾ ಇದೆ, ಯಾರಿಗೆ ಬಂತೋ ಎಲ್ಲಿಗೆ ಬಂತೋ 47ರ ಸ್ವಾತಂತ್ರ್ಯ ಅಂತೇಳಿ, ಅದು ಈ ರಾಜಕಾರಣಿಗಳಿಗೆ ಬಂತೇನೋ ಅಥವಾ ರೆಸಾರ್ಟ್ನಲ್ಲಿ ಉಳಿಯೋದಕ್ಕೇನೆ ಬಂತೇನೋ ಅಂತೇಳಿ ನಮಗೆ ನಾಚಿಕೆ ಆಗ್ತಾ ಇದೆ. ಜನ ಇಲ್ಲಿ ಬರಗಾಲದಲ್ಲಿ ಬಡದಾಡ್ತಾ ಇದ್ದಾರೆ, ತಾವು ಹೇಗೆ ಬದುಕಬೇಕು ಅಂತೇಳಿ. ಆದರೆ ನಮ್ಮ ಶಾಸಕರುಗಳಿಗೆ, ಅತ್ಯಂತ ನಾಚಿಕೆಗೆಟ್ಟ ಈ ಶಾಸಕರುಗಳಿಗೆ ಇದ್ರ ಬಗ್ಗೆ ಚಿಂತೆನೆ ಇಲ್ದೇನೆ ಎಲ್ಲೋ ಹೋಗಿ ಕುತ್ಕೊಂಡು ಮಜಾ ಮಾಡ್ತಾರೆ ಅಂತಾದ್ರೆ ಇವರನ್ನು ಇಟ್ಕೊಂಡು ನಾವೇನ್ ಮಾಡಬೇಕು? ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೇನೆ, ಇವರಿದ್ರೇನೆ ಆಡಳಿತ ನಡೆಯೋದಿಲ್ಲ, ಬೇರೆ ರೀತಿಯ ಆಡಳಿತ ವ್ಯವಸ್ಥೆ ಇದೆ, ಅದನ್ನು ತಂದ್ಬಿಡಿ ಅಂತ ಹೇಳಿ. ಸರ್ ನೀವ್ ಹೇಳಿ ಸರ್, ಈ 5 ಸ್ಟಾರ್ ರೆಸಾರ್ಟ್ ಗಳಲ್ಲಿ ಹೋಗಿ ಶಾಸಕರು ಕೂತಿದ್ದಾರೆ, ಇದ್ರ ಬಗ್ಗೆ ಏನಂತೀರಾ? ನಾಚಿಕೆ ಬರ್ಬೇಕ್ರಿ. ಮಾನ ಮರ್ಯಾದೆ ಇಲ್ಲ ಅಂತ ಶಾಸಕರು ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರ ಉರಿಯ ಬಿಸಿನಲ್ಲಿ ನಿಂತು ಜನ ನಿಮ್ಮನ್ನು ಓಟ್ ಹಾಕಿ ಕಳ್ಸಿರ್ತಾರ. ಯಾಕೆ ಕಳ್ಸಿರ್ತಾರ ವಿಚಾರ ಮಾಡೋಂತ ವಿಚಾರ ಅದ ಇದು. ನೀವು ಹೋಗಿ ಅಲ್ಲಿ ರೆಸಾರ್ಟ್ದಾಗ ಕುಂತು ಅಲ್ಲಿ ಇರದಾಗ ಕುಂತು ನೀವು ರಾಜಕೀಯ ಮಾಡ್ತೀರಪ್ಪ ಅಂತಂದ್ರ ಇದು ಯಾರ ದುಡ್ಡು, ಯಾರಪ್ಪನ ಮನೆ ದುಡ್ಡಿದು? ನಿಮ್ಗೆ ಸ್ವಲ್ಪ ನಿಮ್ಮ ಮಾನ ಮರ್ಯಾದೆ ಇದೆ ನಿಮಗೆ? ಜನರಿಗೆ ಏನೋ ಅಂಜಿಕೆ ಇಲ್ಲ, ಸಂವಿಧಾನ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ಏನಿದು? ಹೀಗಾದ್ರ ನಮ್ಮ ಈ ಒಂದು ಶಾಸನಬದ್ಧ ನೀವು ಆಡಳಿತ ನಡೆಸ್ರಪ್ಪ ಅಂತಂದ್ರ ಒಂದು ರಾಜ್ಯದಲ್ಲಿ ಇಂಥ ಒಂದು ಬರಗಾಲ, ಭೀಕರವಾದಂತ ಬರಗಾಲ ಅದ. ಆ ಬರಗಾಲ ಬಗ್ಗೆ ನಿಮಗೆ ಚಿಂತೆ ಇಲ್ಲ, ಜನರ ಬಗ್ಗೆ ಇಂತಹ ಶಾಸಕರು ಬೇಕಾ ಸರ್ ನಮ್ಗೆ? ಇಂಥ ಶಾಸಕರು ನಮಗೆ ಬೇಕಾಗಲ್ಲ. ಯಾಕಂದ್ರೆ ಅವ್ರದ್ದು ಜನರ ದುಡ್ಡು ತಕೊಂಡು ಆಯಶ್ ಮಾಡತ್ತಾರ, ಅಲ್ಲಿ ಆ ರಿಸೋರ್ಟಲ್ಲಿ ಮಾಡತ್ತಾರ. ಇಂಥವರಿಗೆ ವಜಾ ಮಾಡಬೇಕಂತ ನಾವು ನಮ್ಮ ಜನರಲ್ಲಿ ಬೇಡಿಕೆ ಅದ. ಮತ್ತು ಉಪರಾಜಧಾನಿ ಅದು ಕಲಬುರಗಿ ಮಾಡಬೇಕಂತ ನಾವು ಇಲ್ಲಿ ಸೇರಿದ್ದೇವೆ. ಅದ್ರ ಹೋರಾಟದ ಬಗ್ಗೆ ಏನಂತಾರೆ? ನೀವು ಒಂದು ಶಾಸಕರಿಗೆ ಏನ್ ಎಚ್ಚರಿಕೆ ಕೊಡ್ತೀರಿ? ನೀತಿಗೆಟ್ಟ ರಾಜಕಾರಣ, ಲಜ್ಜೆಗೆಟ್ಟ ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಜನರಿಗೆ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಏನ್ ಎಚ್ಚರಿಕೆ ಕೊಡ್ತೀರಾ ಸರ್ ಇವ್ರಿಗೆ? ಇವ್ರಿಗೆ ಎಚ್ಚರಿಕೆ ಏನಪ್ಪ ಹೇಳ್ಬೇಕಂದ್ರೆ, ಮುಂದೆ ರಾಜಕೀಯ ಬಿಟ್ಟು ಎಲ್ಲರೂ ಹೋಗಿ ತೊಳಗಬೇಕಂತ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್. ಅರವಿಂದ್, ಒಟ್ಟಾರೆ ಇಲ್ಲಿನ ಜನ ಇಲ್ಲಿನ ಶಾಸಕರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತ ಮಾಡ್ತಾ ಇದ್ದಾರೆ. ರಾಜ್ಯ ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಜ್ವಲಂತ ಆದಂತಹ ಸಮಸ್ಯೆಗಳಿದ್ರು ಕೂಡ ಈ ರೀತಿ ರೆಸಾರ್ಟ್ ರಾಜಕಾರಣ ಮಾಡೋದಾದ್ರೆ ನೀವು ಬೇಕೇ ಆಗಿಲ್ಲ ನಮಗೆ. ನೀವು ಬಿಟ್ಟರು ಕೂಡ ನಮ್ಮ ಆಡಳಿತಾಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಕೂಡ ನಮ್ಮ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೋದು, ನೀವ್ ಯಾಕೆ ನಮ್ಗೆ ಬೇಕು ಅಂತ ಇಲ್ಲಿನ ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರವಿಂದ್. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಪಬ್ಲಿಕ್ಸ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಈ ರೆಸಾರ್ಟ್ ಪಾಲಿಟಿಕ್ಸ್ ವಿಚಾರದ ಬಗ್ಗೆ. ಸುಜಾತ ಅಂತ ಕರೆ ಮಾಡಿದ್ದಾರೆ ಒಬ್ರು. ಮೇಡಮ್ ನಮಸ್ತೆ. ಸರ್ ನಮಸ್ತೆ ಸರ್. ಇಂಥ ಶಾಸಕರನ್ನ ಆಯ್ಕೆ ಮಾಡಿದೀವಲ್ಲ, ಅಧಿಕಾರದ ಬೆನ್ನು ಬಿದ್ದಂಥವ್ರು ಅಂತಕ್ಕಂಥದ್ರ ಬಗ್ಗೆ ತಮಗೆ ಪಶ್ಚಾತ್ತಾಪ ಆಗ್ತಾ ಇದೆಯಾ ಮೇಡಮ್? ಸರ್ ತುಂಬಾನೇ ಆಗ್ತಿದೆ ಸರ್. ಏನಂತಂದ್ರೆ ಸರ್, ಇವರು ರೆಸಾರ್ಟ್ ರಾಜಕೀಯ ಮಾಡ್ತಾ ಇದಾರಲ್ಲ ಸರ್, ಅದು ಅವ್ರ ದುಡ್ಡು ಅಲ್ಲ ಸರ್, ಅದು ನಮ್ ದುಡ್ಡೇ ಖರ್ಚು ಮಾಡ್ತಾ ಇರೋದು. ಅವರು ಫಸ್ಟ್ ಸಾರ್ವಜನಿಕ ದುಡ್ಡು ಖರ್ಚು ಮಾಡ್ತಾ ಇರೋದು. ಅವ್ರಿಗೆ ಇದು ಸರ್ಕಾರ ನಡೆಸೋದ್ ಬೇಕಾಗಿಲ್ಲ ಸರ್, ಅವ್ರಿಗೆ ಬರೀ ಅಧಿಕಾರ ಬೇಕಷ್ಟೇ ಸರ್. ಅವ್ರಿಗೆ ಬರೀ ತೆರಿಗೆ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಜನರ ಕಣ್ಣಿಗೆ ಮಣ್ಣೆರ್ಚ್ತಾ ಇದ್ದಾರೆ ಅಷ್ಟೇ ಸರ್. ನಮ್ಗೆ ಎಲ್ಲ ಒಂಥರ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತಾರಲ್ಲ ಸರ್, ಆ ತರ ಮಾಡ್ತಾ ಇದ್ದಾರೆ. ಫಸ್ಟ್ ಏನಂದ್ರೆ ಸರ್, ಇವರು ಮಾತೆತ್ತಿದ್ರೆ ನಾವು ಸಚಿವರು ಏನಂತಾರೆ, ಮಂತ್ರಿಗಳು ನಮಗ್ ಏನಾದ್ರೂ ತಪ್ಪಾದ್ರೆ ನಾವು ರಿಸೈನ್ ಮಾಡಕ್ ರೆಡಿ, ನಾವು ಬೇರೆಯವ್ರಿಗೆ ಅಧಿಕಾರ ಕೊಡೋದಾದ್ರೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಸರ್. ಬರೀ ಹೇಳೋದಲ್ಲ ಸರ್, ಮಾಡಿ ತೋರಿಸ್ಬೇಕು.
ಎಸ್ ಇನ್ನೊಬ್ರಿಗೆ ಸುಜಾತ ಕೆಲಸ ಅವರೇ, ಮಾಡಕ್ ಬಿಡ್ಬೇಕು ಖಂಡಿತ ಸರ್. ನಮ್ ಥ್ಯಾಂಕ್ ಯು. ನಮ್ಮ ಜೊತೆ ಸಾರ್ವಜನಿಕ- ಮಾತಾಡಿದಕ್ಕೆ ಬೆಂಗಳೂರಿಂದ ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್. ಸರ್ ನಮಸ್ಕಾರ, ಎಲ್ಲ ಹೇಳಿ, ಟೀಮ್ ನಿಮ್ಮ ಅವ್ರಿಗೂ ಅಭಿಪ್ರಾಯ ನಮಸ್ಕಾರ. ಏನು ಅಂತ ರೆಸಾರ್ಟ್ ಪಾಲಿಟಿಕ್ಸ್? ಸರ್ ರೆಸಾರ್ಟ್ ಪಾಲಿಟಿಕಲ್ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ಸರ್ ನನಗೆ. ಪ್ರಾಬ್ಲಮ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಏನಕ್ಕೆ ಅಂದ್ರೆ ನಾವು ಆರ್ಸಿ ಅವರು ಅಷ್ಟು ಜನನು ರೆಸಾರ್ಟ್ಗೆ ಹೋಗ್ಬಿಟ್ಟಿದಾರಲ್ಲ. ಇವಾಗ ಈಗ ಇರೋದ್ರೊಳಗೆ ಒಳ್ಳೆಯವನು ಅಂದ್ರೆ ಒಳ್ಳೆಯವರು ಹೋಗ್ಬಿಟ್ಟಿದ್ದಾರೆ, ಕೆಟ್ಟವರು ಹೋಗ್ಬಿಟ್ಟಿದ್ದಾರೆ, ಎಲ್ಲರೂ ಹೋಗ್ಬಿಟ್ಟಿದಾರಲ್ಲ. ಸೊ ಹೌ ಡು ಯು ಡಿಫ್ರೆನ್ಶಿಯೇಟ್? ಸೊ ನಾನೊಂದು ಸಜೆಷನ್ ಕೊಡ್ಬೇಕು ಅಂತಿದ್ದೀನಿ ಭಾರತ ಸರ್ಕಾರಕ್ಕೆ. ಯಾವುದೇ ಸರ್ಕಾರ 5 ವರ್ಷ ಸತತವಾಗಿ ತಮ್ಮ ಆಡಳಿತ ನಡೆಸಿದ್ಮೇಲೆ ಅದು ಮುಂದಿನ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು. ಈಗ ಕಾಂಗ್ರೆಸ್ ಅವರು 5 ವರ್ಷ ಕಂಪ್ಲೀಟ್ ಮಾಡಿದ್ರು. ನೆಕ್ಸ್ಟ್ 5 ವರ್ಷ ಜನತಾದಳಕ್ಕೋ ಇಲ್ಲ ಬಿಜೆಪಿಗೋ ಬಿಟ್ಕೊಡ್ಬೇಕು. ಅವ್ರು ಲಾಟ್ರಿ ಹಾಕೊಳ್ಳಿ. ಆಮೇಲೆ ಆ ಪಾರ್ಟಿನವರು ಎಲೆಕ್ಷನ್ ಬೇಡ ಅಂತ. ಎಲೆಕ್ಷನ್ ಹಾಕ್ಬೇಕು ಸರ್. ನಮ್ದು ದುಡ್ಡು ಸರ್ ಇದು. we pay 30% ಟ್ಯಾಕ್ಸ್. ಓಕೆ ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು. ನಮ್ಮ ಜೊತೆ ಮಾತಾಡಿದಕ್ಕೆ. ನಾಗರಾಜ್ ಅಂತ ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ತೆ ಸರ್. ನಾಗರಾಜ್, ತಾವೇನ್ ಹೇಳ್ತೀರಾ ನಮ್ಮ ರಾಜಕೀಯ ಮುಖಂಡರುಗಳ ಈ ಬಿಹೇವಿಯರ್ ಬಗ್ಗೆ? ನಿಜವಾಗ್ಲೂ ಇವತ್ತಿನ ದಿವಸ ಅಸಹ್ಯ ಅನಿಸ್ತಾ ಇದೆ ಸರ್. ಏನಕ್ಕಂದ್ರೆ ಇವರು ಬಿಜೆಪಿ ಅವರು ಹೋದ್ರು ಅಂತ ಹೇಳಿ ಕಾಂಗ್ರೆಸ್ ಅವ್ರು ಹೋಗಿದ್ದಾರೆ, ಕಾಂಗ್ರೆಸ್ ಅವ್ರು ಹೋದ್ರು ನಾಳೆ ಜೆಡಿಎಸ್ ಅವರು ಹೋಗ್ಬೋದು. ಇದ್ರ ಮಧ್ಯದಲ್ಲಿ ಜನರ ಒದ್ದಾಟ ಯಾರು ಕೇಳ್ತಾ ಇಲ್ಲ. ಎಲ್ಲ ಇವರು ಆರ್ಸ್ ಬಂದಂತ MLA ಗಳು ಅವ್ರ ಕ್ಷೇತ್ರ ಬಿಟ್ಕೊಂಡು ರೆಸಾರ್ಟ್ಗಳಿಗೆ ಹೋದ್ರೆ ಒಂದಿನ ಖರ್ಚು ಅಷ್ಟಾಗತ್ತೆ ಇಷ್ಟಾಗತ್ತೆ ಅಂತ ತೋರಿಸ್ತಿದ್ದೀರಿ. ನಿಜ. ಇದೇ ತಿಂಗಳು ಎಲೆಕ್ಷನ್ ಟೈಮ್ ಅಲ್ಲಿ ಇವರು ಪ್ರಣಾಳಿಕೆ ಅಂತ ಬಿಡುಗಡೆ ಮಾಡ್ತಾರಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ ಏನೇನ್ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಅದೆಲ್ಲ ಸುಳ್ಳು ಭರವಸೆ. ಇದನ್ನು ಸೇರಿಸ್ಬಿಡ್ಲಿ, ನಾವು ಅಧಿಕಾರಕ್ಕೆ ಬಂದ್ರೆ ರೆಸಾರ್ಟ್ ಪಾಲಿಟಿಕ್ಸ್ ಮಾಡಲ್ಲ, ಯಾವ ಶಾಸಕರು ರೆಸಾರ್ಟ್ ಹೋಗಲ್ಲ ಅಂತ ಹೇಳ್ಬೇಕು ಇನ್ಮೇಲೆ ಇವರು. ಹೌದೌದು ಸರ್. ಏನಕ್ಕಂದ್ರೆ ಈ ತಿಂಗಳು 4ನೇ ತಾರೀಕಿಗೆ ಬಂದಿದ್ರು ಕುಮಾರಸ್ವಾಮಿ ಅವರು ಹಾವೇರಿ ಜಿಲ್ಲಾ ರಾಣೇಬೆನ್ನೂರು ತಾಲೂಕು ಜೋಯಿಸಹಳ್ಳಿಗೆ. ಅವತ್ತು ಬಂದಾಗ ನಮ್ಮಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸುಮಾರು ಇದೆ ಅಂತಂದೇಳಿ ಗಮನಕ್ಕೆ ತಂದಿದೀವಿ ನಾವು. ಸೊ ಗಮನಕ್ಕೆ ತಂದಾದ್ಮೇಲೂ ಯಾವ್ದೇ ಒಂಥರ ಕ್ರಮ ತಗೊಂಡಿಲ್ಲ ಮುಂದಿಂದು. ನೀವು ಕುಡಿಯೋ ನೀರ್ ಬಗ್ಗೆ ಮಾತನಾಡ್ತೀರಾ, ಅವರು ಕುಡಿಯೋ ನೀರ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಎಲ್ಲಾರ ಕೈಯಲ್ಲೂ 1 ಲೀಟರ್ ಬಿಸ್ಲರಿ ನೀರಿದೆ ಬಿಡಿ. ಥ್ಯಾಂಕ್ ಯು ನಾಗರಾಜ್, ಕಾಲ್ ಮಾಡಿದ್ದಕ್ಕೆ. ಅನಿಲ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ ಬೀದರ್ನಿಂದ. ನಮಸ್ಕಾರ ಅನಿಲ್. ನಮಸ್ಕಾರ ಸರ್. ಏನ್ ಹೇಳ್ತೀರಾ? ಬೀದರ್ ಭಾಗದ ಜನರಿಗೆ ಪಾಪ ಯಾವತ್ತಿಗೂ ಸಂಕಷ್ಟ ಅಂತಕ್ಕಂಥದ್ದು ಇದ್ದಿದ್ದೆ, ಈಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಹೌದು ಸರ್, ಹೌದು ಸರ್. ನಮ್ಮಲ್ಲಿ 3 ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಆದ್ರೂ ನಮ್ಗೆ ಸಮಸ್ಯೆ ಬಹಳ ಇತ್ತು ಸರ್. ಈಗ ನಮ್ ತಾಲೂಕಿಂದ ಬಿ ನಾರಾಯಣರಾವ್ ಆರ್ಸ್ ತಂದಿದ್ದೀವಿ ಸರ್ ಕಾಂಗ್ರೆಸ್ನಿಂದ. ಆದ್ರೂ ಏನ್ ಕೆಲಸ ಆಗ್ತಿಲ್ಲ ಸರ್. ಇವ್ರು ರಿಸಲ್ಟ್ ರಾಜಕಾರಣ ಅದು ರಾಜಕಾರಣ ಅಂತ ಬಹಳ ಪ್ರಾಬ್ಲಮ್ ಐತಿ ಸರ್. ಅದಕ್ಕೆ ನಾವೇನ್ ಹೇಳೋದು ಸರ್, ಇವರಿಗೆ ನೈತಿಕತೆ ಇದ್ರೆ ವಿಧಾನಸಭಾ ಭಂಗ ಮಾಡಿ ಎಲೆಕ್ಷನ್ ಹೋಗ್ಬೇಕು ಸರ್ ಇವ್ರು. ಅಲ್ಲ, ಇವ್ರು ಒಂದೇನಾದ್ರು ಡಿಸೈಡ್ ಮಾಡ್ಬೇಕಲ್ಲ, ಒಂದು ಸರ್ಕಾರ ಉಳಿಸ್ಕೋಬೇಕು ಇಲ್ಲ ಉರುಳಿಸ್ಬೇಕು, ಏನಾದ್ರೂ ಬೇಗ ಆಗ್ಬೇಕಲ್ಲ ಸರ್. ಇವರು ಸರ್ಕಾರ ಇವರು ಸ್ವಾರ್ಥಿ ಸರ್. ಇವ್ರು ಎಲ್ಲರೂ ಸ್ವಾರ್ಥಿ ಸರ್. ಓಕೆ ಅನಿಲ್ ಕುಮಾರ್, ಥ್ಯಾಂಕ್ ಯು. ಮಲ್ಲಿಕಾರ್ಜುನ್ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್. ಸರ್ ನಮಸ್ಕಾರ ಸರ್. ಮಲ್ಲಿಕಾರ್ಜುನ್, ಏನ್ ಹೇಳ್ತೀರಾ? ಈ ಭ್ರಷ್ಟಾಚಾರ, ಈ ರೆಸಾರ್ಟ್ ಪಾಲಿಟಿಕ್ಸ್ ಮತ್ತೆ ಈ ಆಪರೇಷನ್ ಕಮಲ ಎಲ್ಲ ಹುಟ್ಟು ಪಡೆದಿದ್ದೆ ನಿಮ್ ಜಿಲ್ಲೆನಲ್ಲಿ. ಹೌದು ಸರ್, ಹೌದು ಸರ್. ಮೊದಲಿಂದ ಹುಟ್ಟು ಪಡೆದಿದ್ದೆ ನಮ್ಮ ಜಿಲ್ಲೆಯಲ್ಲಿ, ಜನಾರ್ದನ್ ರೆಡ್ಡಿಯಿಂದ ಬಂದಿದ್ದು ಸರ್. ಈಗ ನಾವು 6-7 ತಿಂಗಳಾಯ್ತು ಸರ್ ನಾವು MLA ಗೆಲ್ಲಿಸ್ಕೊಂಡು ಗ್ರಾಮಾಂತರದವ್ರು ನಾವು. ಇದುವರೆಗೂ ನಾವು ರೈತರು ಸತ್ಯವೋ ಬದುಕಿವೋ ಅಂತ ಒಂದು ಕ್ಷಣ ಆತ ಆಲೋಚನೆ ಮಾಡಿಲ್ಲ. ಯಾರೋ ದೊಡ್ಡ ಸೌಕಾರ ನಡ್ಕೊಂಡು ಅಲ್ಲಾಡಿಸಿರಿ ಆತ ಶೇಪಾತನ ಸರ್. ನಾವು ಹಗಲು ರಾತ್ರಿ ಇದಕ್ಕಾಗಿ ದುಡಿದಿವಿ, ಮಾಡಿದೀವಿ. ಅಲ್ಲ, ನಿಮ್ ಶಾಸಕರಿಗೆ ಪಾಪ ತೀರ್ಮಾನ ತಗೊಳಕ್ಕೆ ಆಗ್ತಿಲ್ವಲ್ಲ? ಕಾಂಗ್ರೆಸ್ಲೇ ಇರ್ಬೇಕಾ, ಬಿಜೆಪಿ ಹೋಗ್ಬೇಕಾ ಸರ್? ಅಲ್ಲ ಸರ್, ಈಗ ನಾವು ವೋಟ್ ಹಾಕರ್ ನಾವದೀವಿ ಸರ್. ಇಲ್ಲಿ ನಾವು ಕ್ಷೇತ್ರದ ಮಂದಿ ಇದೀವಿ. ನಿಜ ನಿಜ ನಮ್ಮನ್ನ ಕೇಳೋದು ಬೇಡ ಸರ್. ಈತ ಕೇಳಕ್ ನಿಮಗ್ ಸರ್ ನಮ್ಮ ಕಣ್ಣಲ್ಲಿ ನೀರ್ ಬರ್ತಾವ ಸರ್. ಹಗಲು ರಾತ್ರಿ ನಮ್ಮಂಗ ದುಡಿದು ನಾವು ಮಾಡಿದೀವಿ ಆತಗಾಗಿ. ಏನೋ ಬೈಪಾಸ್ ಅವ್ರ ಜೈಲು ದುಡ್ಡು ಹಂಚಿದ್ರು, ಗೆದ್ದು ಬಿಡ್ತಿದ್ರು. ಏನೋ ಅದೃಷ್ಟ ಗೆದ್ದಾರ ಸರ್ ಇವರು. ಈ ಗೆದ್ದಿದ್ದಕ್ಕೆ ನಾವು ಕೊಟ್ಟಿವಲ್ಲ, ಈ ಗೆದ್ದಿದ್ದಕ್ಕೆ ತಾವು 5 ವರ್ಷ ಪೂರ್ಣಗೊಳಿಸ್ಬೇಕು. ಸ್ವಂತ ಹೆಂಗ್ ಮಾಡ್ಬೇಕು, ಈ ರಾಜಕೀಯ ಹೆಂಗ್ ಮಾಡ್ಬೇಕು ಅನ್ನೋದು ಅರ್ಥನೇ ಇಲ್ಲ ಸರ್ ಇವರಿಗೆ. ಎಸ್ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು. ನಮ್ಮ ಜೊತೆ ಮಾತಾಡಿದಕ್ಕೆ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ. ಒಂದು ತಿಳ್ಕೊಳ್ಳಿ, ಯಾರೊಬ್ರು ಕೂಡ ಶಾಸಕರು ರೆಸಾರ್ಟ್ ಪಾಲಿಟಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಅಂತ ಯಾರು ಹೇಳ್ತಾ ಇಲ್ಲ. ಇಂಥವ್ರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೋತಾ ಇದ್ದಾರೆ.